ನಗರ ಪೊಲೀಸ್ ಠಾಣೆ ಎದುರು ಜಮಾಯಿಸಿದ ಸಂಬಂಧಿಕರು, ಆರೋಪಿಗಳ ವಿರುದ್ಧ ಕೆಂಡ ಕಾರುತ್ತಿರುವ ಕುಟುಂಬಸ್ಥರು, ಘಟನೆಯ ಬಗ್ಗೆ ತಿಳಿ ಹೇಳುತ್ತಿರುವ ಪೊಲೀಸ್ ಸಿಬ್ಬಂದಿ. ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆ ಬಳಿ. ಹೌದು, ಚಿಕ್ಕಬಳ್ಳಾಪುರವನ್ನೇ ಬೆಚ್ಚಿ ಬೀಳಿಸಿದ ಬಾಪೂಜಿ ನಗರದ ಪುಷ್ಪಲತಾ ಕೊಲೆ ಪ್ರಕರಣ ಸಿನಿಮಾ ರೀತಿಯಲ್ಲಿ ಸ್ಕೆಚ್ ಹಾಕಿ ಕೊಲೆ ಮಾಡಿರುವುದು ಬೆಳಕಿಗೆ ಬಂದಿದೆ. ಬಾಪೂಜಿ ನಗರದ ಮೇಸ್ತ್ರಿ ನರಸಿಂಹಮೂರ್ತಿ ವಿಜಯಲಕ್ಷ್ಮಿ ಮಗ ಭರತನಿಗೆ ಬೆಂಗಳೂರಿನ ಪುಷ್ಪಲತಾಳನ್ನ ಕೊಟ್ಟು ಮದುವೆ ಮಾಡಿಕೊಂಡಿದ್ರು. ಮೊದಲಿನಿಂದಲೂ ಒಂದಲ್ಲ ಒಂದು ಕೌಟುಂಬಿಕ ಕಲಹಗಳಿಂದ, ಗಲಾಟೆಗಳಿಂದ ಪೊಲೀಸ್ ಠಾಣೆ, ನ್ಯಾಯ ಪಂಚಾಯಿತಿಗಳು ಮಾಡಿಕೊಂಡು ಬಂದಿದ್ರು. ಆದರೆ ಒಂದು ದಿನ ಪುಷ್ಪಲತಾ ಪ್ರಾಣ ತೆಗೆದು ಬಿಡ್ತಾರೆ ಅಂತ ಯಾರೂ ಸಹ ಊಹೆ ಮಾಡಿಕೊಂಡಿರಲಿಲ್ಲ. ವಿಜಯಲಕ್ಷ್ಮಿ ಮಗಳ ಅಕ್ರಮ ಸಂಬಂಧದ ಹಸಿ ಬಿಸಿ ವಿಡಿಯೋಗಳು ಹಣ ಕೊಡದಿದ್ರೆ ಲೀಕ್ ಮಾಡ್ತೀನಿ ಅಂತ ಕುಳಿತಿದ್ದ ಸಂಬಂಧಿಕ ಲೋಹಿತ್ ಕುಮಾರ್ ಅಲಿಯಾಸ್ ಲಲ್ಲುಗೆ ಹಣ ಕೊಡಲು ವಿಜಯಲಕ್ಷ್ಮಿ ಮಗಳು ಭವ್ಯಾಳಿಗೆ ಪ್ಲಾನ್ ಕೊಟ್ಟು ಸಂಚು ರೂಪಿಸಿ ಅದರಂತೆ ಬಾಪೂಜಿ ನಗರದಲ್ಲಿ ಕರಗ ನಡೆಯುವ ಸಂದರ್ಭದಲ್ಲಿ ನಿಯೋಜಿತ ಪ್ಲಾನ್ನಂತೆ ಭವ್ಯಾಳ ತಮ್ಮ ಲಲ್ಲು, ಅಜ್ಜಿ ನಾಗಮ್ಮ ಮಧ್ಯರಾತ್ರಿ ಪುಷ್ಪಲತಾ ಮಲಗಿದ್ದ ಟೈಮ್ನಲ್ಲಿ ಹಾಸಿಗೆ ದಿಂಬಿನ ಮೂಲಕ ಉಸಿರುಗಟ್ಟಿಸಿ ಕತ್ತಿನಲ್ಲಿದ್ದ ಮಾಂಗಲ್ಯ ಸರ, ಕಿವಿ ಓಲೆಗಳನ್ನು ಕದ್ದು ಲಲ್ಲು ಅಲ್ಲಿಂದ ಪರಾರಿಯಾಗುತ್ತಾನೆ. ಕೊಲೆಯನ್ನ ಕತೆ ಕಟ್ಟಲು ಪುಷ್ಪಲತಾಳ ಕತ್ತನ್ನ ಭವ್ಯ ಚಾಕುವಿನಿಂದ ಸೀಳಿ ಬಟ್ಟೆ ಕತ್ತರಿಯಿಂದ ಕತ್ತರಿಸಿ ರೇಪ್ ಅಂಡ್ ಮರ್ಡರ್ ತೋರಿಸಿದ್ದಾರೆ. ಅಲ್ಲಿಂದ ಅಜ್ಜಿ ನಾಗಮ್ಮ ಭವ್ಯ ಡ್ರಾಮಾ ಶುರು ಮಾಡಿರುವುದು ಪೊಲೀಸ್ ತನಿಖೆಯಲ್ಲಿ ತಿಳಿದು ಬಂದಿದೆ. ಕೊಲೆಗೆ ಸಂಚು ರೂಪಿಸಿ ಕೊಲೆಗೈದ ಕಿಲಾಡಿ ಲೇಡಿಗಳಿಗೆ ಪೊಲೀಸರು ಕಂಬಿಯಿಂದ ಮುದ್ದೆ ಮುರಿಯುವ ಹಾಗೆ ಮಾಡಿದ್ದಾರೆ. ಆರೋಪಿಗಳಾದ ವಿಜಯಲಕ್ಷ್ಮಿ, ನಾಗಮ್ಮ, ಭವ್ಯ, ಲಲ್ಲು ಪೊಲೀಸರು ಠಾಣೆಗೆ ಕರೆಯುತ್ತಿದ್ದ ವೇಳೆ ಮೃತೆಯ ಸಂಬಂಧಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ರು. ಆರೋಪಿಗಳನ್ನ ತಮ್ಮ ವಶಕ್ಕೆ ಒಪ್ಪಿಸಿ ಎಂದು ಒತ್ತಾಯಿಸಿ ಕೆಲ ಕಾಲ ಹೈ ಡ್ರಾಮಾ ಕೂಡ ನಡೆಯಿತು. ಕೇಳಿದ್ರೆ ನನ್ನ ಮಗಳು ಕೊಟ್ಟಿದ್ದೆಲ್ಲ ಒಡಬೇಕು ಕೊಟ್ಬಿಟ್ಟು ಬಂದ್ಬಿಡಮ್ಮ ಅಂತ ಹೇಳೋಣ ಸರ್. ಸರಿ ಆಯ್ತಮ್ಮ, ಸದ್ಯಕ್ಕೆ ಇಷ್ಟು ಇನ್ವೆಸ್ಟಿಗೇಷನ್ ಆಗಿದೆ. ಇದ್ರಲ್ಲಿ ನಾವು ಈಗ ಒಂದು 3-4 ಜನ ಅರೆಸ್ಟ್ ಮಾಡಿದ್ದೀವಿ. ಅದನ್ನ ವಿಚಾರ ಮಾಡೋದು ಆಯ್ತಾ. ನಾವೇನು ನೀವು ಹೇಳಿದ್ರು ಅನ್ಕೊಂಡಿಲ್ಲ, ನೀವು ಹೇಳಿದ್ರು ನಮ್ಮದು ಇನ್ವೆಸ್ಟಿಗೇಷನ್ ನಾವು ಮಾಡ್ತಾ ಇದ್ದೀವಿ. ಆಯ್ತಾ, ನೀವು ಹೇಳ್ತಾ ಇದ್ರಿ ಅಂತ ಎಲ್ಲರೂ ನಾವು ಕೇಸ್ ಸೇರ್ಸೋಕ್ಕಾಗಲ್ಲ. ಅದ್ರಲ್ಲಿ ಏನು ಪಾತ್ರ ಇದೆ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ಅದ್ರಲ್ಲಿ ಯಾರ್ಯಾರ ಪಾತ್ರ ಇದೆ ಅವ್ರನ್ನೆಲ್ಲರೂ ಇದು ಮಾಡ್ತಾ ಇದ್ದೀವಿ. ಇನ್ನು ಪುಷ್ಪಲತಾ ಸಂಬಂಧಿಕರು ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆ ಎದುರು ಜಮಾಯಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶನಿವಾರ ರಾತ್ರಿ ಪೊಲೀಸ್ ಠಾಣೆ ಎದುರು ಉದ್ವಿಗ್ನ ವಾತಾವರಣ ನಿರ್ಮಾಣವಾಗುತ್ತಿದ್ದಂತೆ ಪೊಲೀಸರು ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತಂದರು. ನಗರ ಠಾಣೆಯ ಪಿಎಸ್ಐ ಅಮರ್ ಮೋಗ್ಲೆ ಹಾಗೂ ಪೊಲೀಸ್ ಸಿಬ್ಬಂದಿ ಮೃತೆಯ ಕುಟುಂಬಸ್ಥರಿಗೆ ಸಮಾಧಾನ ಹೇಳಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ರು. ಪ್ರಕರಣದ ತನಿಖೆ ಕಾನೂನುಬದ್ಧವಾಗಿ ನಡೆಯುತ್ತಿದ್ದು ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದ್ರು. ಮಂಜುಳಾ ಅಂತ ಸರ್, ಆ ಮಗು ನನ್ನ ಮಗಳೇ ಆಗಬೇಕು, ನನ್ನ ಚಿಕ್ಕಮ್ಮ ಅವ್ರಿಗೆ. ಅಲ್ಲೇ ಆ ಮಗುನ ಇಷ್ಟು ಕ್ರೂರವಾಗಿ ಸಾಯಿಸಿದ್ದಾರೆ ಅಂದರೆ ಯಾವುದೇ ಒಂದು ಏನೋ ತುಂಬ ಅವ್ರನ್ನ ಸೇವ್ ಮಾಡ್ಕೊಳ್ಳೋಕ್ಕಾಗಲಿ ಅಥವಾ ಏನೋ ಒಂದು ಒಳ್ಳೆ ಉದ್ದೇಶಕ್ಕಂತೂ ಸಾಯಿಸಿಲ್ಲ ಅಲ್ವಾ ಸರ್. ಯಾರೋ ಯಾರ ಜೊತೆನೋ ಇರೋ ವಿಡಿಯೋನ ಇನ್ಯಾರೋ ನೋಡ್ತಾರೆ, ಇನ್ಯಾರಿಗೋ ಕಳಿಸ್ಬೇಕು, ಇನ್ಯಾರಿಗೋ ದುಡ್ಡು ಕೊಟ್ಟು ಇವಳನ್ನ ಸೇವ್ ಮಾಡ್ಕೊಳ್ಳೋದಕ್ಕೋಸ್ಕರ ನಮ್ಮ ಮಗುನ ಸಾಯಿಸೋದು ಎಷ್ಟು ಮಟ್ಟಿಗೆ ನ್ಯಾಯ ಸರ್? ಇಂಥವ್ರಿಗೆ ಏನು ಮಾಡಬೇಕು? ಇಂಥವ್ರನ್ನೂ ಅವ್ರನ್ನೂ ಕತ್ಕೊಯ್ದು ಸಾಯಿಸ್ಬೇಕಲ್ವಾ? ನಾವು ಅಲ್ಲ ಅಷ್ಟು ಕಷ್ಟಪಟ್ಟು ಒಂದು ಹೆಣ್ಮಗುನ ನಾವು ಸಾಕಿ ಅವ್ರಿಗೆ ವರದಕ್ಷಿಣೆ ಇಂಥ ಚೌಟ್ರಿಲೇ ಮದುವೆ ಬೇಕು, ಇಷ್ಟೇ ಒಡವೆ ಬೇಕು. ಫೋನ್ ಎಷ್ಟರಿ ಮಾಡಿದ್ದಾರೆ ಸರ್ ಅವ್ರ ಅತ್ತೆ, ನಮ್ಮ ಅಕ್ಕನಿಗೆ ಎಷ್ಟರಿ ಫೋನ್ ಮಾಡಿದ್ದಾರೆ ಅವರು, ಇಂತಿಂಥ ಒಡವೆನೇ ಬೇಕು ಅಂತ, ಇದೇ ಡಿಸೈನಲ್ಲಿ ಬೇಕು ಅಂತ. ಯಾಕೆ ಅವ್ರಿಗೆ ಯೋಗ್ಯತೆ ಇಲ್ವಾ? ನೆನ್ನೆ ಮೀಡಿಯಾದಲ್ಲಿ ಏನಂತ ಬೊಗಳಿದ್ದಾಳ ಅಮ್ಮ, ನಾವೇ ಒಡವೆ ಹಾಕಿ ನಾವೇ ಮದುವೆ ಮಾಡ್ಕೊಂಬಂದ್ವಿ ಅಂತ ಹೇಳ್ತಾಳೆ. ಯಾರು ಸರ್ ಅಧಿಕಾರ ಕೊಟ್ಟರು ಆ ಮಗುನ ಸಾಯಿಸೋದಕ್ಕೆ? ಯಾರು ಅಧಿಕಾರ ಕೊಟ್ಟರು ಮಗುನ ಸಾಯಿಸೋದಕ್ಕೆ? ಹಾಂ, ಚೆಕ್ ಎಲ್ಲ ಆಗಲ್ಲ, ಕ್ಯಾಶೇ ಬೇಕು ಅವ್ರಿಗೆ. ಇವಾಗ ನಮ್ಮ ಮಗುನ ತಂದು ಕೊಡ್ತಾರ ಅವರು? ಇಂಥವ್ರಿಗೆ ಏನು ಶಿಕ್ಷೆ ಆಗಬೇಕು ಕಾನೂನಿಂದ ದಯವಿಟ್ಟು ಮಾಡಿ ಸರ್.
ಇನ್ನು ಯಾವುದೇ ಹೆಣ್ಮಗುಗೆ ಈ ಥರ ಅನ್ಯಾಯ ಆಗಬಾರ್ದು. ನಾವು ಹಿಂಗೆ ಯಾವುದೋ ಮೀಡಿಯಾದಲ್ಲಿ ಇದರಲ್ಲೆಲ್ಲ ನೋಡ್ತಾ ಇದ್ವಿ, ಅವಾಗ ಹೊಟ್ಟೆ ಹುರ್ಕೋತಾ ಇದ್ವಿ, ಬೇರೆಯವ್ರ ಹೆಣ್ಮಕ್ಳು ನೋಡಿ ನೋಡಿ ನಮ್ಮನೆಯಲ್ಲೇ ಮಾಡಿಬಿಟ್ರಲ್ಲ ಸರ್, ನಮ್ಮನ್ನೆಲ್ಲೇ ಮಾಡಿಬಿಟ್ರು. ಇನ್ನು ದೇವರಣೆಗೂ ಹೇಳ್ತಾ ಇದ್ದೀನಿ, ಈ ಕಾನೂನು ಪ್ರಕಾರವಾಗಿ ಅವ್ರು ಏನು ಶಿಕ್ಷೆ ಮಾಡಬೇಕೋ ಅದಕ್ಕಿಂತ ಜಾಸ್ತಿ ಆಚೆಗೆ ಬರಬಾರ್ದು ಸರ್ ಅವರು. ಸರ್ ಯಾಕೆ ಅದೇ ಹೆಂಗೆ ಮನ್ಸು ಬರುತ್ತೆ ಆ ಮಗುನ ನೋಡಿದ್ರೆ ದೇವರಣೆಗೂ ಅವಳು ಒಂದು ಜಿರ್ಲೆನೂ ಸಾಯಿಸಲ್ವೇನೋ ಸರ್, ಒಂದು ಇಷ್ಟೆಷ್ಟು ಗಾಯ ಆದರೂ ತಡ್ಕೊಳ್ಳಲ್ಲ ಆ ಮಗು, ಅಂಥ ಮಗುನ ಕತ್ತಿಗೆ ಸಾಯಿಸ್ಬಿಟ್ಟಾರಲ್ಲ ಸರ್. ಹಾಂ ಅಲ್ಲ, ಅವಳು ಆ ಭವ್ಯ ಇವಾಗ ಸಾಯಿಸಿದಾಳಲ್ಲ, ಅವಳು 2 ಸರಿ ಓಡೋಗಿದ್ದಾಳೆ ಯಾವನ ಜೊತೆಗೋ. ಅವಳು ಓಡೋದ್ಲು, ಮಕ್ಕಳೆಲ್ಲಿದ್ರು ಸರ್, 2 ಹೆಣ್ಮಕ್ಳು ಅವಳಿಗೆ. ಆ ಮಕ್ಳನ್ನ ಯಾರು ನೋಡ್ಕೊಂಡ್ರು ಸರ್ ಆ ಟೈಮಲ್ಲಿ? ನಮ್ಮ ಮಗು ನೋಡ್ಕೊಂಡಿರೋದು. ಫೋನ್ ಮಾಡಿದಾಗೆಲ್ಲ ಅಮ್ಮ ಪಾಪ ಅಮ್ಮ ಚಿಕ್ಕ ಮಗು, ಅಮ್ಮ ಪಾಪ ಅಮ್ಮ ಚಿಕ್ಕ ಮಗು, ಅಮ್ಮ ಹಿಂಗೆ ಬಿಟ್ಬಿಟ್ಟು ಹೋಗ್ಬಿಟ್ಟವ್ರಮ್ಮ. ಅವಳು ನೋಡ್ಕೊಂಡು ಆ ಒಂದು ನಿಯತ್ತಿಲ್ವಾ ಸರ್ ಅವಳಿಗೆ? ಆ ಮಗುನ ನೋಡ್ಕೊಂಡ್ರೆ ಆ ಮಗುಗೋಸ್ಕರ ಯೋಚನೆ ಮಾಡಿದ್ದಿದ್ರೆ ಯಾಕೆ ಸರ್ ಹೋಗ್ತಾ ಇದ್ಲು ಅವಳು? ಅವಳ ಮಕ್ಳಿಗೆ ಅವಳು ಯೋಚನೆ ಮಾಡಲಿಲ್ಲ, ನಮ್ಮ ಮಗುನ ಎಲ್ಲಿ ಸರ್ ಯೋಚನೆ ಮಾಡ್ತಾಳೆ? ಆಗಬೇಕು ಸರ್ ಶಿಕ್ಷೆ. ರೋಡಲ್ಲೇ ಇವಾಗ ಬಿಟ್ಟಿದ್ರೆ ಅರ್ಧ ನಿಮಿಷಕ್ಕೆ ಅವಳನ್ನ ಸಾಯಿಸೇ ಬಿಡ್ತಾ ಇದ್ವಿ ನಾವು. ಏನು ಮಾಡೋದು? ಕಾನೂನು ಪ್ರಕಾರವಾಗಿ ಹೋಗ್ಬೇಕು ಅನ್ನೋದಕ್ಕೋಸ್ಕರನೇ ನಾವು ಸುಮ್ಮನೆ ಇರೋದು. ಆದರೆ ಅವಳಿಗೆ ಮಾತ್ರ ಏನು ಶಿಕ್ಷೆ ಆಗಬೇಕು ಆಗಬೇಕು, ಇಲ್ಲ ನಮ್ಗೆ ಕೊಟ್ಬಿಡಿ, ಅವಳನ್ನ ಇಲ್ಲೇ ಸಾಯಿಸ್ಬಿಟ್ಟು ಹೋಗ್ತೀವಿ. ಅವ್ರ ಮನೇಲಿ ಯಾರೇ ಇನ್ವಾಲ್ವ್ ಆಗಿದ್ರು ಅವ್ರ ಶಿಕ್ಷೆ ಆಗಲೇಬೇಕು. ಒಟ್ಟಾರೆ ಪುಷ್ಪಲತಾಳನ್ನ ಕೊಲೆ ಮಾಡಲು 3 ತಿಂಗಳಿಂದ ಸಂಚು ರೂಪಿಸಿದ್ದ ಗಂಡನ ಕುಟುಂಬ ಕೊನೆಗೆ ಮೃತಳ ಅತ್ತೆಯ ಎಣ್ಣೆದಿದ್ದ ಸಾವಿನ ಸ್ಕೆಚ್ಗೆ ಬಲಿಯಾಗಿದ್ದು, ಪ್ರಕರಣದಲ್ಲಿ ಅತ್ತೆ ವಿಜಯಲಕ್ಷ್ಮಿ, ಅಜ್ಜಿ ನಾಗಮ್ಮ, ಮಗಳು ಭವ್ಯ, ಸಂಬಂಧಿ ಲುಲ್ಲು ಜೈಲಲ್ಲಿ ಕಂಬಿ ಹಿಂದೆ ಮುದ್ದೆ ಮುರಿಯುವಂತೆ ಮಾಡಿದ್ದಾರೆ. ಆದರೆ ಮಗಳಂತೆ ಸಾಕಿಕೊಳ್ಳಬೇಕಿದ್ದ ಅತ್ತೆ ಕುಟುಂಬದ ಜೊತೆ ಸೇರಿಕೊಂಡು ಒಬ್ಬ ಹೆಣ್ಣು ಮಗಳ ಜೀವನವನ್ನೇ ತೆಗೆದು ಪ್ರಪಂಚಕ್ಕೆ ಕ್ರೂರಿಯಾಗಿದ್ದಾಳೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. Hey!